ಹಾಯ್ ಎಲ್ರಿಗೂ. ಸೊ ಕನ್ನಡದಲ್ಲಿ ಒಂದು ಅತ್ಯುತ್ತಮ ಸಿನಿಮಾ ಇತ್ತೀಚೆಗೆ ಬಂದು ಅಂತ ಹೇಳಿದೆ, ಬ್ಲಿಂಕ್ ಸಿನಿಮಾ. ಸೊ 50 ಡೇಸ್ ಕಂಪ್ಲೀಟ್ ಮಾಡಿದೆ. ಸೊ ಅದರ ನಾಯಕ ನಟ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಫಸ್ಟ್ ಕ್ವಶನ್ ಏನಿಲ್ಲ, ಅದರಲ್ಲಿರುವ ಟೈಮ್ ಟ್ರಾವೆಲ್ದು ವಾಚ್ ಇದೆಲ್ಲ ಸೇಮಾ? ಆಟೋಮೆಟಿಕ್ ವಾಚ್ ಇದು ಬೇರೆ. ಓಕೆ. 50 ಡೇಸ್ ಆಗಿದೆ. ಸೊ ಎಷ್ಟು ಖುಷಿ ಆಗ್ತಿದೆ? ಭಾಳ ಖುಷಿ ಇದೆ, ಭಾಳ ಹೆಮ್ಮೆ ಇದೆ. ನಮ್ಮಂಥ ಒಂದು ಪುಟ್ಟ ತಂಡ ಇವತ್ತು ಇಂಥ ಒಂದು ಸಮುದ್ರದಲ್ಲಿ 50 ದಿನ ಕಂಪ್ಲೀಟ್ ಮಾಡಿದ್ವಿ ಅನ್ನುವ ಖುಷಿ ತುಂಬ ಇದೆ. ಓಕೆ ಸರ್, KTM ನೋಡಿದಾಗ ಸ್ವಲ್ಪ ಅರ್ಜುನ್ ರೆಡ್ಡಿ ಅವರನ್ನು ಕನ್ನಡದಲ್ಲಿ ನೋಡ್ದಂಗೆ ಆಯಿತು. ಇದರಲ್ಲಿ ಇನ್ನೊಂದು ಥರ ಕಾಣ್ತಿದ್ದೀರಾ. ಸೊ ನೆಕ್ಸ್ಟ್ ಯಾವ ಥರ ಜಾನರಲ್ಲಿ ಬರಬೇಕು ಅಂತ ಹೇಳಿದ್ದೀರಾ? ಡಿಫ್ರೆಂಟ್ ಜಾನರ್ಸ್. ಅಫ್ಕೋರ್ಸ್ ನಾನು ಪ್ರತಿ ಸತಿ ಹೇಳುವಾಗಲೂ ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನೇ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡದ ಪ್ರಾಜೆಕ್ಟು. ಔಟ್ ಆ್ಯಂಡ್ ಔಟ್ ಹ್ಯೂಮರ್ ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ. ಮತ್ತು ಒನ್ಸ್ ಅಗೇನ್ ನೀವು ನನ್ನೆಲ್ಲೂ ಹಿಂದೆ ನೋಡದಿರುವಂಥ ಪಾತ್ರದಲ್ಲಿ ನೋಡ್ತೀರಾ. ಅದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಒಂದಿಷ್ಟು ಸಿನಿಮಾಗಳಿವೆ, ಬೇರೆ ಬೇರೆ ಜಾನರಲ್ಲಿದೆ. ಬೇರೆ ಭಾಷೆಯ ಸಿನಿಮಾ, ತೆಲುಗು ಸಿನಿಮಾಗಳಿವೆ, ಮಲಯಾಳಂ ಸಿನಿಮಾಗಳಿದೆ. ಮಲಯಾಳಂ ಸಿನಿಮಾ ಒಂದು ಮಾಡ್ತಾಯಿದ್ದೀನಿ. ಸೊ ಎಲ್ಲವೂ ಕೊನೆ ಹಂತದ ಶೂಟಿಂಗಲ್ಲಿದೆ. ಈ ಸಿನಿಮಾಗೂ ತೆಲುಗು ಆಡಿಯನ್ಸು ಫುಲ್ ಸಪೋರ್ಟ್ ಇದೆ. ಸೊ ಎಷ್ಟು ಖುಷಿ ಆಗ್ತಿದೆ ಸರ್, ಕನ್ನಡದವರು ಪ್ಲಸ್ ತೆಲುಗು ಅವರು, ಸೊ ಬೇರೆ ಬೇರೆ ಭಾಷೆಯವರು ಮಾಡ್ತಿದ್ದಾರಲ್ಲ. ಒಂದು ಒಳ್ಳೆ ಅತ್ಯುತ್ತಮವಾದ ಸಿನಿಮಾ ಬಂದಾಗ ಅದಕ್ಕೆ ಯಾವುದೇ ಥರದ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಲಿ, ಬೌಂಡ್ರೀಸ್ ಇರೋದಿಲ್ಲ. ಒಬ್ಬ ನಿರ್ಮಾಪಕರು ಅದನ್ನು ಯಾವ ಹಂತವರೆಗೂ ತೊಗೊಂಡು ಹೋಗ್ಬೋದು ಅಂತಿರುತ್ತೆ. ಪುಟ್ಟ ತಂಡ ಆಗಿರೋದ್ರಿಂದ ನಮ್ಮದೇ ಆದ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ ಅಮೆಜಾನ್ ಪ್ರೈಮ್ನಂತಹ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಸಿನಿಮಾ ಬಂದಾಗ ಎಲ್ಲ ಭಾಷೆ ಜನರು ನೋಡ್ತಾರೆ. ಆ್ಯಂಡ್ ಭಾಳ ಖುಷಿಯಾಗೋ ವಿಚಾರ ಏನಂತಂದರೆ, ನಾವು ಬೇರೆ ಭಾಷೆಯಲ್ಲಿ ಡಬ್ ಮಾಡಿಲ್ಲ ಇನ್ನು, ಕನ್ನಡದಲ್ಲೇ ಇರೋ ಸಿನಿಮಾ OTTಯಲ್ಲಿ. ಸೊ ಕನ್ನಡದಲ್ಲೇ ಸಿನಿಮಾವನ್ನು ನೋಡಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಭಾಳ ಖುಷಿ ಕೊಡ್ತಾ ಇದೆ. ಓಕೆ ಸರ್, ಈಗ ಇತ್ತೀಚೆಗೆ ಕೆಲವೊಂದು ಸಿನಿಮಾಗಳ 25 ಡೇಸಿಗೆ ತುಂಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಈಗ ನೀವು 50 ಡೇಸ್ ಕಂಪ್ಲೀಟ್ ಮಾಡಿದ. ಸೊ ಅಫ್ಕೋರ್ಸ್ ತುಂಬ ಸ್ಟ್ರಗಲ್ ಪಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಆಗಲೇ ಹೇಳಿದ್ನಲ್ಲ, ಇಷ್ಟು ದೊಡ್ಡ ಸಮುದ್ರದಲ್ಲಿ ನಾವು 50 ದಿನ ಸಸ್ಟೈನ್ ಆಗಿದ್ದೀವಿ, ಸರ್ವೈವ್ ಆಗಿದ್ದೀವಿ ಅಂತಂದರೆ ಇದಕ್ಕೆ ಮುಖ್ಯ ಕಾರಣ ಪ್ರೇಕ್ಷಕರು. ಯಾಕಂದರೆ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದ ಸಂದರ್ಭದಲ್ಲಿ ಬಹಳ ಬೇರೆ ಬೇರೆ ಒಳ್ಳೊಳ್ಳೆ ಸಿನಿಮಾಗಳು ಇದ್ವು. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳು ಇದ್ವು, ಒಳ್ಳೆ ರಿವ್ಯೂಸ್ಗಳು ಬಂದಂಥ ಸಿನಿಮಾಗಳಿದ್ವು. ಅದ್ರ ನಿಟ್ಟಿನಲ್ಲಿ ಏನಾಗುತ್ತೆ, ನಾವು ಒಂದು ಸಿನಿಮಾ ನೋಡಬೇಕು ಅಂತ ಹೊರಗೆ ಹೊರಟಿವಿ ಅಂದಾಗ ಈ ಸಿನಿಮಾ ನೋಡೋದು, ಆ ಸಿನಿಮಾ ನೋಡೋದು, ಇದ್ರ ರಿವ್ಯೂನೂ ಚೆನ್ನಾಗಿದೆ, ಅದ್ರ ರಿವ್ಯೂನೂ ಚೆನ್ನಾಗಿದೆ, ಇದಕ್ಕೆ 1,000 ಜನ ರಿವ್ಯೂ ಮಾಡಿದರೆ ಅದಕ್ಕೆ 10,000 ಜನ ರಿವ್ಯೂ ಮಾಡಿದ್ದಾರೆ. ಸೊ ಯಾವ್ದು ರಿವ್ಯೂ ನೋಡೋಕೆ ಹೋಗಿ, ಯಾವ ಸಿನಿಮಾ ನೋಡೋಕೆ ಹೋಗೋದು ಅಂತೆಲ್ಲ ಈ ಡೈಲಾಮ ಮಧ್ಯ ಕೂಡ ನಮ್ಮ ಸಿನಿಮಾನೇ ನೋಡೋಣ ಅಂತ ನಿರ್ಧಾರ ಮಾಡಿ ಚಿತ್ರಮಂದಿರಕ್ಕೆ ಬಂದು ನೋಡಿದಂಥ ಪ್ರೇಕ್ಷಕರಿಂದ 50 ದಿನ ಆಗಿದ್ದು. ಸೊ ಅವರಿಗೆಲ್ಲ ಇಲ್ಲಿಂದನೇ ಒಂದು ದೀರ್ಘದಂಡ ನಮಸ್ಕಾರಗಳು. ಆ್ಯಂಡ್ ಎಸ್, ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಸಿನಿಮಾಗಳು, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ತೊಗೊಂಡು ಮುಂದೆ ಬರ್ತೀನಿ.